ಮಿನರಲ್ ವಾಟರ್, ಸಾಫ್ಟ್ ಡ್ರಿಂಕ್ ಅಥವಾ ಜ್ಯೂಸ್ ಬಿಸ್ನೆಸ್ ಅನ್ನು ಪ್ರಾರಂಭಿಸುವುದರ ಹಿಂದಿರುವ ನಿಜವಾದ ರಹಸ್ಯಗಳನ್ನು ತಿಳಿಯಲು ನೀವು ಆಸಕ್ತಿ ಹೊಂದಿದ್ದೀರಾ? ಹಾಗಾದರೆ ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ನಮಸ್ಕಾರ ಸ್ನೇಹಿತರೆ, ನಾನು ಭಾವೇಶ್ ಸೋಜಿತ್ರಾ. ನಾನು ಧರ್ಮನಂದನ್ ಟೆಕ್ನೋ ಪ್ರಾಜೆಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕನಾಗಿದ್ದೇನೆ. ಧರ್ಮನಂದನ್ ಮಿನರಲ್ ವಾಟರ್, ಸಾಫ್ಟ್ ಡ್ರಿಂಕ್ ಮತ್ತು ಜ್ಯೂಸ್ ಬಿಸ್ನೆಸ್ಗಾಗಿ ಉತ್ತಮ ಗುಣಮಟ್ಟದ ಹೈ ಟೆಕ್ನಾಲಜಿಯ ವರ್ಲ್ಡ್ ಕ್ಲಾಸ್ ಮಷೀನ್ಗಳ ಪ್ರಮುಖ ತಯಾರಕ ಕಂಪನಿಯಾಗಿದೆ. ನಮ್ಮ ಯೂಟ್ಯೂಬ್ ಚಾನಲನ್ನು ನೀರು ಮತ್ತು ಪಾನೀಯ ಉದ್ಯಮದಲ್ಲಿ ವಿಶ್ವದ ನಂಬರ್ 1 ಚಾನಲ್ ಆಗಿ ಮಾಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಮುಂದೆ ನೋಡುವ ಮೊದಲು ದಯವಿಟ್ಟು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನೀವು ನಮ್ಮ ಯಾವುದೇ ಭವಿಷ್ಯದ ವಿಡಿಯೋಗಳನ್ನು ತಪ್ಪಿಸಿಕೊಳ್ಳುವುದಿಲ್ಲ ಮತ್ತು ನಿಮಗೆ ಹೆಚ್ಚಿನ ಮಾಹಿತಿ ಹಾಗೂ ಲಾಭಗಳು ಸಿಗುತ್ತವೆ. ಜನರನ್ನು ಮಿನರಲ್ ವಾಟರ್ ಮತ್ತು ಪಾನೀಯ ವ್ಯಾಪಾರದಲ್ಲಿ ಹೆಚ್ಚು ಯಶಸ್ವಿ ಮತ್ತು ಲಾಭದಾಯಕವನ್ನಾಗಿ ಮಾಡುವುದು ಧರ್ಮನಂದನ್ ಕಂಪನಿಯ ಏಕೈಕ ಗುರಿಯಾಗಿದೆ. ಧರ್ಮನಂದನ್ನ ಪ್ರತಿಯೊಬ್ಬ ಉದ್ಯೋಗಿಯು ಈ ಒಂದೇ ಗುರಿಯತ್ತ 100% ಗಮನ ಹರಿಸಿದ್ದಾರೆ ಮತ್ತು ಬದ್ಧರಾಗಿದ್ದಾರೆ. ನೀವು ಮಿನರಲ್ ವಾಟರ್ ಬಿಸ್ನೆಸ್ಸನ್ನು ಯಾಕೆ ಪ್ರಾರಂಭಿಸಬೇಕು ಎಂದು ಈಗ ನೋಡೋಣ. ಮಿನರಲ್ ವಾಟರ್ ಮತ್ತು ಪಾನೀಯ ಉದ್ಯಮದಲ್ಲಿ ಹೂಡಿಕೆ ಮಾಡುವುದು ಜಾಣತನದ ನಿರ್ಧಾರವಾಗಿದೆ. ಆದರೆ ಯಾವುದೇ ಬಿಸ್ನೆಸ್ ಪ್ರಾರಂಭಿಸುವ ಮೊದಲು ಆ ಬಿಸ್ನೆಸ್ಸನ್ನು ಪ್ರಾರಂಭಿಸುವ ಪ್ರಮುಖ ಅಂಶಗಳನ್ನು ತಿಳಿಯುವುದು, ಅರ್ಥ ಮಾಡಿಕೊಳ್ಳುವುದು ಮತ್ತು ಅವುಗಳ ಮೇಲೆ ಕೆಲಸ ಮಾಡುವುದು ಬಹಳ ಅತ್ಯಗತ್ಯ. ನಾನು ಈ ವಿಡಿಯೋದಲ್ಲಿ ಈ ಎಲ್ಲ ಪ್ರಮುಖ ಅಂಶಗಳನ್ನು ಹಂಚಿಕೊಳ್ಳಲಿದ್ದೇನೆ. ನೀವು ಈ ಬಿಸ್ನೆಸ್ಸನ್ನು ಪ್ರಾರಂಭಿಸಲು ಬಯಸುತ್ತಿದ್ದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಈ ವಿಡಿಯೋ ನಮ್ಮ ಸ್ವಂತ ಬ್ರ್ಯಾಂಡನ್ನು ನಿರ್ಮಿಸಿದ ಸಂಪೂರ್ಣ ಅನುಭವದ ಸಾರವಾಗಿದೆ ಹಾಗೂ ನಮ್ಮ ಸಾವಿರಾರು ಯಶಸ್ವಿ ಗ್ರಾಹಕರ ಅನುಭವವಾಗಿದೆ. ನಿಮಗೆಲ್ಲರಿಗೂ ತಿಳಿದಿರುವಂತೆ ಪ್ರಪಂಚದಾದ್ಯಂತ ನಗರಗಳಲ್ಲಿ ಮತ್ತು ಹಳ್ಳಿಗಳಲ್ಲಿ ಜನರು ಸುರಕ್ಷಿತವಾದ ಮಿನರಲ್ ವಾಟರ್ ಕುಡಿಯಲು ಬಯಸುತ್ತಾರೆ. ಏಕೆಂದರೆ ಸಾಂಪ್ರದಾಯಿಕ ನೀರಿನ ಮೂಲಗಳು ಹೆಚ್ಚಾಗಿ ಕಲುಷಿತಗೊಂಡಿರುತ್ತವೆ. ಇದು ಕುಡಿಯಲು ಸುರಕ್ಷಿತವಲ್ಲ ಮತ್ತು ಆರೋಗ್ಯಕ್ಕೆ ತುಂಬ ಅಪಾಯಕಾರಿ. ಬಾಟಲ್ ಮಿನರಲ್ ವಾಟರ್ ಸುರಕ್ಷಿತ ಮತ್ತು ಆರೋಗ್ಯಕರ ಪರ್ಯಾಯವಾಗಿದೆ. ದಿನೇ ದಿನೇ ಜನರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗೃತರಾಗುತ್ತಿದ್ದಾರೆ ಮತ್ತು ಪ್ರಜ್ಞಾವಂತರಾಗುತ್ತಿದ್ದಾರೆ. ಕೋವಿಡ್-19 ಸಾಂಕ್ರಾಮಿಕ ರೋಗವು ಈ ಪ್ರವೃತ್ತಿಗೆ ಮತ್ತಷ್ಟು ಉತ್ತೇಜನ ನೀಡಿದೆ. ಅದರಲ್ಲೂ ರಾತ್ರಿ ಮಿನರಲ್ ವಾಟರ್ ಬೇಡಿಕೆ ವೇಗವಾಗಿ ಹೆಚ್ಚುತ್ತಿದೆ. ಬಿಸ್ನೆಸ್ ಯಾವಾಗಲೂ ಭಾರೀ ಲಾಭವನ್ನು ತಂದುಕೊಡುತ್ತದೆ. ಅದಕ್ಕಾಗಿಯೇ ಈಗ ಮಿನರಲ್ ವಾಟರ್ ಬಿಸ್ನೆಸ್ಸನ್ನು ಪ್ರಾರಂಭಿಸುವುದು ಬಹಳ ಲಾಭದಾಯಕ ಆಯ್ಕೆಯಾಗಿದೆ. ನೀವು ಸಾಫ್ಟ್ ಡ್ರಿಂಕ್ ಮತ್ತು ಜ್ಯೂಸ್ ಬಿಸ್ನೆಸ್ಸನ್ನು ಏಕೆ ಪ್ರಾರಂಭಿಸಬೇಕು ಎಂದು ಈಗ ನೋಡೋಣ. ಪಾನೀಯಗಳ ಪ್ರಪಂಚವು ರುಚಿಯಿಂದ ತುಂಬಿ ತುಳುಕುತ್ತಿದೆ ಮತ್ತು ಅಲ್ಲಿಯೇ ಸಾಫ್ಟ್ ಡ್ರಿಂಕ್ಸ್ಗಳು ಮತ್ತು ಜ್ಯೂಸ್ಗಳ ಅದ್ಭುತ ಸಾಮರ್ಥ್ಯವು ಮುಂಚೂಣಿಗೆ ಬರುತ್ತದೆ. ಮೊದಲನೆಯದಾಗಿ ಮತ್ತು ಬಹುಶಃ ಪ್ರಮುಖ ಅಂಶವೆಂದರೆ ಹೋಲಿಸಲಾಗದ ಮಾರುಕಟ್ಟೆ ಬೇಡಿಕೆ. ನೀವೇ ಊಹಿಸಿಕೊಳ್ಳಿ, ನೀವು ಎಲ್ಲಿ ನೋಡಿದರೂ ವಿವಿಧ ಸಂಸ್ಕೃತಿಗಳು ಮತ್ತು ಖಂಡಗಳಲ್ಲಿ ಜನರು ಉಲ್ಲಾಸಕರ ರುಚಿಕರವಾದ ಪಾನೀಯಗಳಿಗಾಗಿ ಹಂಬಲಿಸುತ್ತಾರೆ. ಕೋಲಾಗಳಿಂದ ಹಿಡಿದು ವಿಲಕ್ಷಣ ಹಣ್ಣಿನ ಮಿಶ್ರಣಗಳವರೆಗೆ ಸಾಫ್ಟ್ ಡ್ರಿಂಕ್ಸ್ಗಳು ಮತ್ತು ಜ್ಯೂಸ್ಗಳ ಬೇಡಿಕೆ ನಿಜವಾಗಿಯೂ ಜಾಗತಿಕವಾಗಿದೆ ಮತ್ತು ಸ್ಥಿರವಾಗಿ ಹೆಚ್ಚಾಗಿರುತ್ತದೆ. ಇದು ಕೇವಲ ಒಂದು ಟ್ರೆಂಡ್ ಅಲ್ಲ, ಇದು ಆಧುನಿಕ ಜೀವನ ಶೈಲಿಯ ಆಳವಾಗಿ ಬೇರೂರಿರುವ ಭಾಗವಾಗಿದೆ. ಮಕ್ಕಳು ಇವುಗಳನ್ನು ಇಷ್ಟಪಡುತ್ತಾರೆ. ಮಾರುಕಟ್ಟೆ ವಿಶಾಲವಾಗಿದೆ ಮತ್ತು ವೈವಿಧ್ಯಮಯವಾಗಿದೆ. ಎರಡನೆಯದು ಹೆಚ್ಚಿನ ಲಾಭದ ಮಾರ್ಜಿನ್ಗಳು. ಸಾಫ್ಟ್ ಡ್ರಿಂಕ್ಸ್ಗಳು ಮತ್ತು ಜ್ಯೂಸ್ಗಳು ಸಾಮಾನ್ಯವಾಗಿ ಹೆಚ್ಚಿನ ಬೆಲೆಯನ್ನು ಹೊಂದಿರುತ್ತವೆ. ಪ್ರಾಫಿಟ್ ರಶೆಡ್ ಸೇರಿಸಿದ ರುಚಿಗಳು, ವಿಶಿಷ್ಟ ಪದಾರ್ಥಗಳು ಮತ್ತು ಬಲವಾದ ಬ್ರ್ಯಾಂಡಿಂಗ್ನ ಮೌಲ್ಯವು ಪ್ರತಿ ಬಾಟಲಿಗೆ ಭಾರೀ ಲಾಭದ ಮಾರ್ಜಿನ್ಗಳನ್ನು ನೀಡುತ್ತದೆ. ಕನ್ನಡ ಅಕ್ಷರ ಬಳಸಿ ಬರೆಯಿರಿ. ಮೋಟಿವೇಶ್ನಲ್ ಕ್ವಿಕ್ಲಿ. ಇದರ ಅರ್ಥ ನಿಮ್ಮ ಹೂಡಿಕೆಯ ಮೇಲೆ ವೇಗವಾದ ಲಾಭ ಮತ್ತು ಬೆಳವಣಿಗೆಗೆ ಹೆಚ್ಚಿನ ಅವಕಾಶ. ಮೂರನೇದು ಬ್ರ್ಯಾಂಡ್ ಬಿಲ್ಡಿಂಗ್ ಪವರ್ ಹೌಸ್. ಇಲ್ಲಿ ನೀವು ನಿಜವಾಗಿಯೂ ನಿಮ್ಮ ಸೃಜನಶೀಲತೆಯನ್ನು ಹೊರಹಾಕ್ಬೋದು. ಎಂಥೂಸಿಯಾಸ್ಟಿಕ್ ಫಾಸ್ಟ್ ಸಾಫ್ಟ್ ಡ್ರಿಂಕ್ಸ್ಗಳು ಮತ್ತು ಜ್ಯೂಸ್ಗಳು ಬ್ರ್ಯಾಂಡಿಂಗ್ಗೆ ನಂಬಲಾಗದ ಅವಕಾಶಗಳನ್ನು ನೀಡುತ್ತವೆ. ಕಾನ್ಫಿಡೆಂಟ್ ರಶ್ಡ್. ನಿರ್ದಿಷ್ಟ ಗುರಿ ಗ್ರಾಹಕರನ್ನು ತಲುಪಲು ನೀವು ವಿಶಿಷ್ಟವಾದ ರುಚಿಗಳು, ಆಕರ್ಷಕ ಪ್ಯಾಕೇಜಿಂಗ್ ಮತ್ತು ಬಲವಾದ ಮಾರ್ಕೆಟಿಂಗ್ ಪ್ರಚಾರಗಳನ್ನು ಅಭಿವೃದ್ಧಿಪಡಿಸಬಹುದು. ಒಂದು ಯಶಸ್ವಿ ಸಾಫ್ಟ್ ಡ್ರಿಂಕ್ ಅಥವಾ ಜ್ಯೂಸ್ ಬ್ರ್ಯಾಂಡ್ ಮನೆ ಮಾತಾಗ್ಬೋದು, ಒಂದು ಸಾಂಸ್ಕೃತಿಕ ಐಕಾನ್ ಆಗ್ಬೋದು ಎಂದು ಊಹಿಸಿಕೊಳ್ಳಿ. ನಾಲ್ಕನೆಯದು ಉತ್ಪನ್ನ ವೈವಿಧ್ಯೀಕರಣ ಮತ್ತು ನಾವೀನ್ಯತೆ. ಸಾಫ್ಟ್ ಡ್ರಿಂಕ್ಸ್ಗಳು ಮತ್ತು ಜ್ಯೂಸ್ಗಳ ಪ್ರಪಂಚವು ನಾವೀನ್ಯತೆಯ ಆಟದ ಮೈದಾನವಾಗಿದೆ. ನೀವು ಅಸಂಖ್ಯಾತ ಫ್ಲೇವರ್ ಕಾಂಬಿನೇಷನ್ಸ್ಗಳು, ಫಂಕ್ಷನಲ್ ಪದಾರ್ಥಗಳು, ವಿಟಮಿನ್ಸ್ಗಳು, ಎಲೆಕ್ಟ್ರೋಲೈಟ್ಸ್ಗಳು ಅಥವಾ ಪ್ರೋಬಯಾಟಿಕ್ಸ್ಗಳಂಥವು ಮತ್ತು ವಿಭಿನ್ನ ಪ್ಯಾಕೇಜಿಂಗ್ ಫಾರ್ಮ್ಯಾಟ್ಸ್ಗಳೊಂದಿಗೆ ಪ್ರಯೋಗ ಮಾಡಬಹುದು. ಕಡಿಮೆ ಸಕ್ಕರೆ ಆಯ್ಕೆಗಳೊಂದಿಗೆ ನೀವು ಆರೋಗ್ಯ ಪ್ರಜ್ಞೆಯುಳ್ಳ ಗ್ರಾಹಕರನ್ನು ಪೂರೈಸಬಹುದು. ಕ್ರೀಡಾಪಟುಗಳಿಗೆ ಎನರ್ಜಿ ಡ್ರಿಂಕ್ಗಳನ್ನು ರಚಿಸಬಹುದು
ಅಥವಾ ವಿಶಿಷ್ಟ ಪ್ರಾದೇಶಿಕ ವಿಶೇಷತೆಗಳನ್ನು ಅಭಿವೃದ್ಧಿಪಡಿಸಬಹುದು. ಸಾಧ್ಯತೆಗಳು ಅಂತ್ಯವಿಲ್ಲ. 5ನೇದು ಋತುಮಾನದ ಅವಕಾಶಗಳು. ಬೇಸಿಗೆ ಸಮಯದ ಬಗ್ಗೆ ಯೋಚಿಸಿ, ಆಗ ಪಾನೀಯಗಳ ಬೇಡಿಕೆ ಅನೇಕ ಪಟ್ಟು ಹೆಚ್ಚಾಗುತ್ತದೆ. ವಿಭಿನ್ನ ಋತುಗಳು ಮತ್ತು ಹಬ್ಬಗಳು ಸೀಮಿತ ಆವೃತ್ತಿಯ ಫ್ಲೇವರ್ಗಳಿಗೆ ಮತ್ತು ಥೀಮ್ ಆಧಾರಿತ ಪ್ರಚಾರಗಳಿಗೆ ವಿಶಿಷ್ಟ ಅವಕಾಶಗಳನ್ನು ನೀಡುತ್ತವೆ. ಪಂಪ್ಕಿನ್ ಸ್ಪೈಸ್ ಲಾಟೆಗಳು, ಬೇಸಿಗೆಯಲ್ಲಿ ಉಲ್ಲಾಸಕರ ಸಿಟ್ರಸ್ ಪಾನೀಯಗಳು ಅಥವಾ ಹಬ್ಬದ ಸಮಯದಲ್ಲಿ ಹಬ್ಬದ ಕ್ರ್ಯಾನ್ಬೆರಿ ಪಾನೀಯಗಳನ್ನು ಯೋಚಿಸಿ. ಇದು ಉತ್ಸಾಹವನ್ನು ಸೃಷ್ಟಿಸುತ್ತದೆ ಮತ್ತು ಮಾರಾಟವನ್ನು ಹೆಚ್ಚಿಸುತ್ತದೆ. ಕೇವಲ ಬೇಡಿಕೆ ಮತ್ತು ಲಾಭದ ಬಗ್ಗೆ ತಿಳಿದುಕೊಳ್ಳುವುದು ಈ ಬಿಸ್ನೆಸ್ನಲ್ಲಿ ಯಶಸ್ವಿಯಾಗಲು ಸಾಕಾಗುವುದಿಲ್ಲ. ನೀವು ಅರ್ಥ ಮಾಡಿಕೊಳ್ಳಬೇಕಾದ ಅನೇಕ ಇತರ ನಿರ್ಣಾಯಕ ಅಂಶಗಳಿವೆ. ಮಿನರಲ್ ವಾಟರ್ ಮತ್ತು ಪಾನೀಯ ಬಿಸ್ನೆಸ್ಸನ್ನು ಪ್ರಾರಂಭಿಸುವುದು ಸಂಕೀರ್ಣವಾದ ಕೆಲಸ ಆದರೆ ಪರಿಣಿತರ ಸಹಾಯದಿಂದ ಇದನ್ನು ಅತ್ಯಂತ ಸುಲಭಗೊಳಿಸಬಹುದು. ಈಗ ಮಿನರಲ್ ವಾಟರ್ ಮತ್ತು ಪಾನೀಯ ಬಿಸ್ನೆಸ್ ಪ್ರಾರಂಭಿಸುವ 7 ರಹಸ್ಯಗಳನ್ನು ನಾನು ಹಂಚಿಕೊಳ್ಳುತ್ತೇನೆ. ನೀವು ಅವುಗಳನ್ನು ಸರಿಯಾಗಿ ಅಳವಡಿಸಿಕೊಂಡರೆ ನಿಮ್ಮ ಯಶಸ್ಸು ಖಚಿತ. ರಹಸ್ಯ ಸಂಖ್ಯೆ 1, ಮಾರ್ಕೆಟ್ ರಿಸರ್ಚ್. ಯಾವುದೇ ಹೊಸ ಬಿಸ್ನೆಸ್ ಪ್ರಾರಂಭಿಸಲು ಮಾರ್ಕೆಟ್ ರಿಸರ್ಚ್ ಬಹಳ ಮುಖ್ಯ. ಮಾರ್ಕೆಟ್ ರಿಸರ್ಚ್ ಸಹಾಯದಿಂದ ನಿಮ್ಮ ಬಿಸ್ನೆಸ್ನ ದೃಷ್ಟಿಕೋನದ ಬಗ್ಗೆ ನೀವು ಸ್ಪಷ್ಟವಾಗುತ್ತೀರಿ. ಮಾರ್ಕೆಟ್ ರಿಸರ್ಚ್ ಸಹಾಯದಿಂದ ನಿಮ್ಮ ಬಿಸ್ನೆಸ್ ಗುರಿಯನ್ನು ನೀವು ಹೊಂದಿಸಬಹುದು. ಮಾರ್ಕೆಟ್ ರಿಸರ್ಚ್ನೊಂದಿಗೆ ಮಾರುಕಟ್ಟೆಯಲ್ಲಿ ಯಾವ ಉತ್ಪನ್ನಗಳ ಅಗತ್ಯವಿದೆ, ಯಾವ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಇದೆ, ಯಾವ ಫ್ಲೇವರ್ಗಳಿಗೆ ಬೇಡಿಕೆ ಇದೆ ಮತ್ತು ಗ್ರಾಹಕರು ಯಾವುದನ್ನು ಹೆಚ್ಚು ಇಷ್ಟಪಡುತ್ತಾರೆ ಎಂಬುದನ್ನು ತಿಳಿಯಲು ನಿಮಗೆ ಸಾಧ್ಯವಾಗುತ್ತದೆ. ಈ ಮಾಹಿತಿಯ ಆಧಾರದ ಮೇಲೆ ನೀವು ವಿಭಿನ್ನ ಬಾಟಲಿಗಳ ಗಾತ್ರ ಮತ್ತು ಪ್ರಕಾರಗಳನ್ನು ಪರಿಚಯಿಸಲು ನಿರ್ಧರಿಸಬಹುದು. ಗದ್ಯಮದ ಟ್ರೆಂಡ್ಗಳ ಡೇಟಾವನ್ನು ಸಂಗ್ರಹಿಸಲು ಗೂಗಲ್ ಟ್ರೆಂಡ್ಸ್, ಸೋಷಿಯಲ್ ಮೀಡಿಯಾ ಅನಾಲಿಟಿಕ್ಸ್ ಮತ್ತು ಮಾರ್ಕೆಟ್ ರಿಸರ್ಚ್ ರಿಪೋರ್ಟ್ಗಳಂತಹ ಆನ್ಲೈನ್ ಟೂಲ್ಗಳನ್ನು ಬಳಸಿ. ಲಾಭದಾಯಕ ಮತ್ತು ಪ್ರಾಯೋಗಿಕ ಬಿಸ್ನೆಸ್ ಪ್ಲಾನ್ ಸಿದ್ಧಪಡಿಸಿ. ಒಮ್ಮೆ ನೀವು ಮಾರ್ಕೆಟ್ ರಿಸರ್ಚ್ ಮಾಡಿದ ನಂತರ ಮುಂದಿನ ಹಂತವು ಬಿಸ್ನೆಸ್ ಪ್ಲಾನ್ ಸಿದ್ಧಪಡಿಸುವುದು ಮತ್ತು ಅದರ ಮೇಲೆ ಕೆಲಸ ಮಾಡೋದು. ಬಿಸ್ನೆಸ್ ಪ್ಲಾನ್ ಒಂದು ನಕ್ಷೆಯಂತೆ. ಒಮ್ಮೆ ನೀವು ನಕ್ಷೆಯನ್ನು ಅರ್ಥ ಮಾಡಿಕೊಂಡ್ರೆ ಸರಿಯಾದ ದಿಕ್ಕಿನಲ್ಲಿ ಸರಿಯಾದ ವೇಗದಲ್ಲಿ ಹೋಗುವುದು ತುಂಬ ಸುಲಭವಾಗುತ್ತದೆ. ಹಾಗಾದರೆ ಬಿಸ್ನೆಸ್ ಪ್ಲಾನ್ನಲ್ಲಿ ಏನನ್ನು ಸೇರಿಸಬೇಕು? ಮೊದಲನೆಯದಾಗಿ ಅಂದಾಜು ಬಜೆಟ್ ಮತ್ತು ಹೂಡಿಕೆಯ ಮೇಲಿನ ಗುರಿ ಆದಾಯವನ್ನು ನಿರ್ಧರಿಸಿ. ಯಾವ ರೀತಿಯ ಮ್ಯಾನೇಜ್ಮೆಂಟ್ ಟೀಮ್ ಮತ್ತು ಉದ್ಯೋಗಿಗಳು ಬೇಕಾಗುತ್ತಾರೆ? ಯಾವ ಕಾನೂನು ಪ್ರಕ್ರಿಯೆಗಳು ಮತ್ತು ಪರವಾನಗಿಗಳನ್ನು ಪೂರ್ಣಗೊಳಿಸಬೇಕು? ಪ್ಲ್ಯಾಂಟನ್ನು ಯಾವ ಸ್ಥಳದಲ್ಲಿ ಸ್ಥಾಪಿಸಬೇಕು? ಯಾವ ರೀತಿಯ ಮಷೀನ್ಗಳು ಬೇಕಾಗುತ್ತವೆ ಮತ್ತು ಯಾವ ತಯಾರಕರಿಂದ ಮಷೀನ್ಗಳನ್ನು ಖರೀದಿಸಬೇಕು? ಮಾರ್ಕೆಟಿಂಗ್ ಮತ್ತು ಸೇಲ್ಸ್ ಸ್ಟ್ರಾಟಜಿ ಏನಾಗಿರುತ್ತದೆ? ಈ ಎಲ್ಲ ಅಂಶಗಳನ್ನು ಜವಾಬ್ದಾರಿಯುತ ವ್ಯಕ್ತಿಯ ಹೆಸರುಗಳು ಮತ್ತು ಸ್ಪಷ್ಟವಾದ ಗಡುವಿನೊಂದಿಗೆ ಬಿಸ್ನೆಸ್ ಪ್ಲಾನ್ನಲ್ಲಿ ಸೇರಿಸಬೇಕು. ರಹಸ್ಯ 3, ಪ್ಲಾಂಟ್ಗಾಗಿ ಸರಿಯಾದ ಸ್ಥಳವನ್ನು ಆಯ್ಕೆ ಮಾಡಿ. ಆದರ್ಶಪ್ರಾಯವಾಗಿ ಸ್ಥಳವು ಮಾರುಕಟ್ಟೆಗೆ ಹತ್ತಿರವಾಗಿರಬೇಕು. ನಿಮ್ಮ ಉತ್ಪನ್ನವು ಮಾರುಕಟ್ಟೆಗೆ ಸುಲಭವಾಗಿ ತಲುಪುವಂತಿರಬೇಕು. ಸಾಕಷ್ಟು ಪ್ರಮಾಣದ ಕಚ್ಚಾ ನೀರು ಲಭ್ಯವಿದೆ. ಕಚ್ಚಾ ವಸ್ತುಗಳು ಸುಲಭವಾಗಿ ಲಭ್ಯವಿವೆ. ವಿದ್ಯುತ್ ಸರಬರಾಜು ಸಾಕಷ್ಟಿದೆ ಮತ್ತು ಸರಿಯಾದ ರೀತಿಯ ಮಾನವ ಶಕ್ತಿ ಲಭ್ಯವಿದೆ ಎಂದು ನೀವು ಖಚಿತಪಡಿಸಿಕೊಳ್ಳಬೇಕು. ರಹಸ್ಯ 4, ಸರಿಯಾದ ಮತ್ತು ಸೂಕ್ತವಾದ ಮಷೀನ್ಗಳನ್ನು ಆಯ್ಕೆ ಮಾಡಿ. ಈ ಹಂತವು ಬಹಳ ನಿರ್ಣಾಯಕ ಹಂತವಾಗಿದೆ ಮತ್ತು ಆಳವಾಗಿ ಯೋಚಿಸಿದ ನಂತರ ತೆಗೆದುಕೊಳ್ಳಬೇಕಾಗಿದೆ. ಮಷೀನ್ಗಳನ್ನು ಅಂತಿಮಗೊಳಿಸುವ ಮೊದಲು ನೀವು ಪರಿಗಣಿಸಬೇಕಾದ ಮಷೀನ್ ಆಯ್ಕೆಗೆ ಕೆಲವು ಮಾನದಂಡಗಳಿವೆ. ಮೊದಲನೆಯದಾಗಿ ನಿಮ್ಮ ಉತ್ಪಾದನಾ ಸಾಮರ್ಥ್ಯವನ್ನು ನಿರ್ಧರಿಸಿ. ಸಾಮರ್ಥ್ಯವು ಮುಂದಿನ 4 ರಿಂದ 5 ವರ್ಷಗಳವರೆಗೆ ಮಾರುಕಟ್ಟೆಯ ಬೇಡಿಕೆಯನ್ನು ಪೂರೈಸುವಂತಿರಬೇಕು. ಮಷೀನ್ನಲ್ಲಿ ಸರಿಯಾದ ರೀತಿಯ ಆಟೋಮೇಷನ್ ಇರಬೇಕು. ಇದು ದೀರ್ಘಕಾಲ ಬಾಳಿಕೆ ಬರುವಂತಿರಬೇಕು, ಆಪರೇಟ್ ಮಾಡಲು ಸುಲಭವಾಗಿರಬೇಕು ಮತ್ತು ಇದಕ್ಕೆ ಕಡಿಮೆ ಮೇಂಟೆನೆನ್ಸ್ ಅಗತ್ಯವಿರಬೇಕು. ಈ ಮಷೀನ್ಗಳಿಂದ ನೀವು ದೀರ್ಘಕಾಲದವರೆಗೆ ಗರಿಷ್ಠ ಲಾಭವನ್ನು ಗಳಿಸಲು ಸಾಧ್ಯವಾಗಬೇಕು. ಕೇವಲ ಕಡಿಮೆ ಬೆಲೆಯ ಆಧಾರದ ಮೇಲೆ ಮಷೀನ್ಗಳ ಆಯ್ಕೆಯನ್ನು ಎಂದಿಗೂ ಮಾಡಬೇಡಿ. ನಿಮಗೆಲ್ಲರಿಗೂ ತಿಳಿದಿರುವಂತೆ ಅಗ್ಗದ ವಸ್ತುಗಳು ಎಂದಿಗೂ ಉತ್ತಮವಾಗಿರಲು ಸಾಧ್ಯವಿಲ್ಲ ಮತ್ತು ಉತ್ತಮ ವಸ್ತುಗಳು ಎಂದಿಗೂ ಅಗ್ಗವಾಗಿರುವುದಿಲ್ಲ. ಕಡಿಮೆ ಗುಣಮಟ್ಟದ ಅಗ್ಗದ ಮಷೀನ್ಗಳ ಆಧಾರದ ಮೇಲೆ ನೀವು ಎಂದಿಗೂ ದೀರ್ಘಕಾಲೀನ ಲಾಭದಾಯಕ ಬಿಸ್ನೆಸ್ಸನ್ನು ನಿರ್ಮಿಸಲು ಸಾಧ್ಯವಿಲ್ಲ. ಮಿನರಲ್ ವಾಟರ್ ಪ್ಲಾಂಟ್ಗೆ ಯಾವ ರೀತಿಯ ಮಷೀನ್ಗಳು ಬೇಕಾಗುತ್ತವೆ? ಮೊದಲನೆಯದಾಗಿ ನಿಮಗೆ RO ಪ್ಲಾಂಟ್ ಬೇಕು. ಅದು ನೀರನ್ನು ಶುದ್ಧೀಕರಿಸುತ್ತದೆ. ರಶೆಡ್ ಟೆಕ್ನಿಕಲ್ ನಂತರ ಬಾಟಲ್ ಬ್ಲೋಯಿಂಗ್ ಮಷೀನ್, ಇದು ಖಾಲಿ ಬಾಟ್ಲಿಗಳನ್ನು ತಯಾರಿಸುತ್ತದೆ. ನಂತರ ಆಟೋಮ್ಯಾಟಿಕ್ ಬಾಟಲ್ ವಾಷಿಂಗ್, ಫಿಲ್ಲಿಂಗ್ ಮತ್ತು ಕ್ಯಾಪಿಂಗ್ ಮಷೀನ್, ಇದು ಬಾಟ್ಲಿಗಳನ್ನು ಸ್ವಯಂಚಾಲಿತವಾಗಿ ಪ್ಯಾಕ್ ಮಾಡುತ್ತದೆ. ಇದು ಬ್ಯಾಟ್ಲಿಗಳ ಮಷೀನ್, ಇದು ಬಾಟ್ಲಿಗಳ ಮೇಲೆ ಬ್ಯಾಚನ್ನು ಸ್ವಯಂಚಾಲಿತವಾಗಿ ಪ್ರಿಂಟ್ ಮಾಡುತ್ತದೆ. ಬಾಟ್ಲಿಗಳ ಮೇಲೆ ಲೇಬಲ್ಗಳನ್ನು ಸ್ವಯಂಚಾಲಿತವಾಗಿ ಅಂಟಿಸಲು ಆಟೋಮ್ಯಾಟಿಕ್ ಲೇಬಲಿಂಗ್ ಮಷೀನ್.
ಆಟೋಮ್ಯಾಟಿಕ್ ಸ್ಯಾಚ್ ಪ್ಯಾಕಿಂಗ್ ಮಷೀನ್, ಇದು ಪೌಚ್ಗಳನ್ನು ತಯಾರಿಸುತ್ತದೆ. ಆಟೋಮ್ಯಾಟಿಕ್ ಜಾರ್ ವಾಷಿಂಗ್, ಫಿಲ್ಲಿಂಗ್ ಮತ್ತು ಕ್ಯಾಪಿಂಗ್ ಮಷೀನ್, ಇದು ಜಾರ್ಗಳನ್ನು ಸ್ವಯಂಚಾಲಿತವಾಗಿ ಪ್ಯಾಕ್ ಮಾಡುತ್ತದೆ. ಈ ಮಗಳ ಹೊರತಾಗಿ 2 ಪ್ರಯೋಗಾಲಯಗಳು ಬೇಕಾಗುತ್ತವೆ. ಒಂದು ಕೆಮಿಕಲ್ ಟೆಸ್ಟಿಂಗಾಗಿ ಮತ್ತು ಎರಡನೆಯದು ಮೈಕ್ರೋಬಯಾಲಜಿಕಲ್ ಟೆಸ್ಟಿಂಗಾಗಿ. ನೀವು ಆಟೋಮ್ಯಾಟಿಕ್ ಶ್ರಿಂಕ್ ರಾಪಿಂಗ್ ಮಷೀನ್ ಅನ್ನು ಸ್ಥಾಪಿಸಬಹುದು. ಇದು ನಿಮ್ಮ ಪ್ಯಾಕೇಜಿಂಗ್ ವೆಚ್ಚವನ್ನು ತೀವ್ರವಾಗಿ ಕಡಿಮೆ ಮಾಡುತ್ತದೆ. ಈಗ ಸಾಫ್ಟ್ ಡ್ರಿಂಕ್ ಪ್ಲಾಂಟ್ಗೆ ಯಾವ ರೀತಿಯ ಮಷೀನ್ಗಳು ಬೇಕಾಗುತ್ತವೆ ಎಂದು ನೋಡೋಣ. ರಶೆಡ್ ಟೆಕ್ನಿಕಲ್ ಸಾಫ್ಟ್ ಡ್ರಿಂಕ್ ಪ್ಲಾಂಟ್ಗಾಗಿ ಶುಗರ್ ಪ್ರಿಪರೇಷನ್ ಟ್ಯಾಂಕ್, ಫಿಲ್ಟರ್ ಪ್ರೆಸ್ ಪ್ಲೇಟ್, ಹೀಟ್ ಎಕ್ಸ್ಚೇಂಜರ್, ಶುಗರ್ ಸ್ಟೋರೇಜ್ ಟ್ಯಾಂಕ್, ಶುಗರ್ ಮತ್ತು ಸಿರಪ್ ಮಿಕ್ಸಿಂಗ್ ಸಿಸ್ಟಮ್ಸ್, ಕಾರ್ಬೊನೇಷನ್ ಸಿಸ್ಟಮ್, CIP ಸಿಸ್ಟಮ್, ಬ್ಲೋ ಮೋಲ್ಡಿಂಗ್ ಮಷೀನ್, ಸಾಫ್ಟ್ ಡ್ರಿಂಕ್ ಫಿಲ್ಲಿಂಗ್ ಮತ್ತು ಕ್ಯಾಪಿಂಗ್ ಮಷೀನ್, ಬ್ಯಾಚ್ ಕೋಡಿಂಗ್ ಮಷೀನ್, ಲೇಬಲಿಂಗ್ ಮಷೀನ್ ಮತ್ತು ಶ್ರಿಂಕ್ ರಾಪಿಂಗ್ ಮಷೀನ್ ಬೇಕಾಗುತ್ತದೆ. ಈಗ ಜ್ಯೂಸ್ ಪ್ಲಾಂಟ್ಗೆ ಯಾವ ರೀತಿಯ ಮಷೀನ್ಗಳು ಬೇಕಾಗುತ್ತವೆ ಎಂದು ನೋಡೋಣ. ಜ್ಯೂಸ್ ಪ್ಲಾಂಟ್ಗಾಗಿ ಶುಗರ್ ಪ್ರಿಪರೇಷನ್ ಟ್ಯಾಂಕ್, ಫಿಲ್ಟರ್ ಪ್ರೆಸ್, ಶುಗರ್ ಸ್ಟೋರೇಜ್ ಟ್ಯಾಂಕ್, ಪಲ್ಪ್ ಡಂಪ್ ಟ್ಯಾಂಕ್, ಜ್ಯೂಸ್ ಬ್ಲೆಂಡಿಂಗ್ ಟ್ಯಾಂಕ್, ಹೋಮೋಜಿನೈಸರ್, ರೆಡಿ ಬೆವರೇಜ್ ಟ್ಯಾಂಕ್, ಜ್ಯೂಸ್ ಪಾಶ್ಚರೈಸರ್, ಬ್ಲೋ ಮೋಲ್ಡಿಂಗ್ ಮಷೀನ್, ಜ್ಯೂಸ್ ಫಿಲ್ಲಿಂಗ್ ಮತ್ತು ಕ್ಯಾಪಿಂಗ್ ಮಷೀನ್, ಕೂಲಿಂಗ್ ಟನಲ್, ಲೇಬಲಿಂಗ್ ಮಷೀನ್, ಬ್ಯಾಚ್ ಕೋಡಿಂಗ್ ಮಷೀನ್ ಮತ್ತು ಶ್ರಿಂಕ್ ರಾಪಿಂಗ್ ಮಷೀನ್ ಬೇಕಾಗುತ್ತದೆ. ಈ ಎಲ್ಲ ಉತ್ತಮ ಗುಣಮಟ್ಟದ ಹೈ ಟೆಕ್ನಾಲಜಿ ವರ್ಲ್ಡ್ ಕ್ಲಾಸ್ ಮಷೀನ್ಗಳನ್ನು ಧರ್ಮನಂದನ್ ಕಂಪನಿಯು ತಯಾರಿಸುತ್ತಿದೆ. ಧರ್ಮನಂದನ್ ಕಂಪನಿಯು ಇಂತಹ ಉತ್ತಮ ಗುಣಮಟ್ಟದ ಮಷೀನ್ಗಳನ್ನು ತಯಾರಿಸಿ ಪೂರೈಸಬಲ್ಲದು. ಇದರಿಂದ ನೀವು ಈ ಬಿಸ್ನೆಸ್ನಲ್ಲಿ ನಿಮ್ಮ ಎಲ್ಲ ಗುರಿಗಳು ಮತ್ತು ಕನಸುಗಳನ್ನು ಸಾಧಿಸಬಹುದು. ಸರಿಯಾದ ಪೂರೈಕೆದಾರರನ್ನು ಆಯ್ಕೆ ಮಾಡಿ. 2 ರೀತಿಯ ಪೂರೈಕೆದಾರರನ್ನು ಆಯ್ಕೆ ಮಾಡಬೇಕಾಗುತ್ತದೆ. ಒಂದು ಕಚ್ಚಾ ವಸ್ತುಗಳಿಗೆ ಮತ್ತು ಎರಡನೆಯದು ಮಷೀನ್ಗಳಿಗೆ. ಕನ್ನಡ ಆಕ್ಸೆಂಟ್, ರಸ್ಟ್, ಟೆಕ್ನಿಕಲ್ ಕಚ್ಚಾ ವಸ್ತುಗಳಲ್ಲಿ ನಿಮಗೆ ಪ್ರಿಫಾರ್ಮ್ಗಳು, ಕ್ಯಾಪ್ಗಳು, ಜಾರ್ಗಳು, ಪೌಚ್ ರೋಲ್ಗಳು, ಶ್ರಿಂಕ್ ರೋಲ್ಗಳು, ಲೇಬಲ್ಗಳು, ಸಿರಪ್ಗಳು ಮತ್ತು ಕಾನ್ಸಂಟ್ರೇಟ್ಗಳು ಬೇಕಾಗುತ್ತವೆ. ಕಚ್ಚಾ ವಸ್ತು ಪೂರೈಕೆದಾರರು ನಿಮ್ಮ ಬೇಡಿಕೆಗೆ ಅನುಗುಣವಾಗಿ ಈ ವಸ್ತುಗಳನ್ನು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯದಲ್ಲಿ ಪೂರೈಸುವಂತಿರಬೇಕು. ಮಷೀನ್ ಪೂರೈಕೆದಾರರು ಮಷೀನ್ಗಳನ್ನು ತಯಾರಿಸುವಲ್ಲಿ ವರ್ಷಗಳ ಉತ್ತಮ ಅನುಭವವನ್ನು ಹೊಂದಿರಬೇಕು. ಈ ಕ್ಷೇತ್ರದಲ್ಲಿ ಪರಿಣಿತರಾಗಿರಬೇಕು ಮತ್ತು ಅತ್ಯುತ್ತಮ ಆಫ್ಟರ್ ಸೇಲ್ಸ್ ಸರ್ವಿಸ್ ಟೀಮನ್ನು ಹೊಂದಿರಬೇಕು. ಅತ್ಯಂತ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ಮತ್ತು ಮಷೀನ್ಗಳನ್ನು ತಯಾರಿಸುವ ತಯಾರಕರನ್ನು ಆಯ್ಕೆ ಮಾಡಿ. ಇದರಿಂದ ನೀವು ಯಾವುದೇ ಟೆನ್ಷನ್ ಮತ್ತು ಭಯವಿಲ್ಲದೆ ನಿಮ್ಮ ಬಿಸ್ನೆಸ್ಸನ್ನು ನಡೆಸಬಹುದು ಮತ್ತು ಬೆಳೆಸಬಹುದು. ರಹಸ್ಯ ಸಂಖ್ಯೆ 6, ನಿಮ್ಮ ಪ್ಲಾಂಟ್ಗೆ ಫುಡ್ ಲೈಸೆನ್ಸ್ಗಳು ಮತ್ತು ಇತರ ಲೈಸೆನ್ಸ್ಗಳನ್ನು ಪಡೆಯುವುದು. ನಾವು ನಿರ್ದಿಷ್ಟ ದೇಶಗಳ ಬಗ್ಗೆ ಮಾತನಾಡುವ ಮೊದಲು ಆಹಾರ ಸುರಕ್ಷತೆಯ ಜಾಗತಿಕ ಸತ್ಯಗಳ ಬಗ್ಗೆ ಮಾತನಾಡೋಣ. ನೀವು ಎಲ್ಲೇ ಇದ್ದರೂ ಈ ತತ್ವಗಳು ಸಾಮಾನ್ಯವಾಗಿ ಎಲ್ಲ ದೇಶಗಳಿಗೂ ಅನ್ವಯಿಸುತ್ತವೆ. ಮೊದಲನೇದು ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸಸ್. ಇದನ್ನು GMP ಎಂದು ಕರೆಯಲಾಗುತ್ತದೆ. ಇದು ಅಡಿಪಾಯವಾಗಿದೆ. GMP ಪ್ರಕಾರ ನೀವು ಅಚ್ಚುಕಟ್ಟಾದ ಮತ್ತು ಸ್ವಚ್ಛವಾದ ಸೌಲಭ್ಯಗಳನ್ನು, ನಿಮ್ಮ ಸಿಬ್ಬಂದಿಗೆ ಸರಿಯಾದ ನೈರ್ಮಲ್ಯ, ದಾಖಲಿತ ಪ್ರಕ್ರಿಯೆಗಳು ಮತ್ತು ಕಠಿಣ ಗುಣಮಟ್ಟದ ನಿಯಂತ್ರಣವನ್ನು ಕಾಪಾಡಿಕೊಳ್ಳಬೇಕು. GMP ಅಂದರೆ ಪ್ರತಿ ಹಂತದಲ್ಲೂ ಮಾಲಿನ್ಯವನ್ನು ತಡೆಗಟ್ಟುವುದು. ಮುಂದಿನದು ಹಜಾರ್ಡ್ ಅನಾಲಿಸಿಸ್ ಆ್ಯಂಡ್ ಕ್ರಿಟಿಕಲ್ ಕಂಟ್ರೋಲ್ ಪಾಯಿಂಟ್ಸ್. ಇದನ್ನು HACCP ಎಂದು ಕರೆಯಲಾಗುತ್ತದೆ. ಕೇಳಲು ಭಯಾನಕವಾಗಿದೆಯೇ? HACCP ಮೂಲಭೂತವಾಗಿ ನಿಮ್ಮ ಉತ್ಪಾದನಾ ಪ್ರಕ್ರಿಯೆಯಲ್ಲಿನ ಸಂಭಾವ್ಯ ಅಪಾಯಗಳನ್ನು ಗುರುತಿಸುವ ಒಂದು ವ್ಯವಸ್ಥೆಯಾಗಿದೆ. ಕಚ್ಚಾ ವಸ್ತುಗಳಿಂದ ಸಿದ್ಧಪಡಿಸಿದ ಉತ್ಪನ್ನದವರೆಗೆ ಮತ್ತು ಅವುಗಳನ್ನು ತಡೆಗಟ್ಟಲು ನಿಯಂತ್ರಣಗಳನ್ನು ಜಾರಿಗೆ ತರುವುದು. ಇದನ್ನು ನಿಮ್ಮ ಪೂರ್ವಭಾವಿ ಸುರಕ್ಷತಾ ಕವಚ ಎಂದು ಭಾವಿಸಿ. ನಂತರ ಟ್ರೇಸಬಿಲಿಟಿ ಇದೆ. ಉತ್ಪನ್ನಗಳನ್ನು ಮೂಲದಿಂದ ಗ್ರಾಹಕರವರೆಗೆ ಟ್ರ್ಯಾಕ್ ಮಾಡಲು ನಿಮಗೆ ಸಾಧ್ಯವಾಗಬೇಕು. ಏನಾದರೂ ತಪ್ಪಾದಲ್ಲಿ ಮರುಪಡೆಯಲು ಇದು ನಿರ್ಣಾಯಕವಾಗಿದೆ. ಮತ್ತು ಅಂತಿಮವಾಗಿ ಲೇಬಲಿಂಗ್ ಅವಶ್ಯಕತೆಗಳು. ನಿಮ್ಮ ಉತ್ಪನ್ನದಲ್ಲಿ ಏನಿದೆ ಎಂದು ಗ್ರಾಹಕರು ತಿಳಿದುಕೊಳ್ಳಬೇಕು. ಲೇಬಲಿಂಗ್ ಅವಶ್ಯಕತೆಗಳು ಪದಾರ್ಥಗಳು, ಪೋಷಕಾಂಶಗಳ ಮಾಹಿತಿ, ಅಲರ್ಜಿನ್ಗಳು ಮತ್ತು ಸಾಮಾನ್ಯವಾಗಿ ದೇಶ ನಿರ್ದಿಷ್ಟ ವಿವರಗಳನ್ನು ಒಳಗೊಂಡಿರುತ್ತದೆ. ನಾವು ಪ್ರಪಂಚದಾದ್ಯಂತ ಒಂದು ತ್ವರಿತ ಸುತ್ತು ಹಾಕಿ ಕೆಲವು ಪ್ರಮುಖ ಉದಾಹರಣೆಗಳನ್ನು ನೋಡೋಣ. USA FDA ಎಂದು ಕರೆಯಲ್ಪಡುವ ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ನಿಮ್ಮ ಮುಖ್ಯ ಸಂಪರ್ಕ ಬಿಂದುವಾಗಿದೆ. ನಿಮ್ಮ ಸೌಲಭ್ಯವನ್ನು ನೀವು FDA ಯೊಂದಿಗೆ ನೋಂದಾಯಿಸಿಕೊಳ್ಳಬೇಕು. ಅವರ ಫುಡ್ ಸೇಫ್ಟಿ ಮಾಡರ್ನೈಸೇಷನ್ ಆ್ಯಕ್ಟ್ ಅಂದರೆ FSMA ನಿಯಮಗಳನ್ನು ಅನುಸರಿಸಬೇಕು ಮತ್ತು ರಾಜ್ಯ ಮಟ್ಟದ ಪರವಾನಗಿಗಳನ್ನು ಸಹ ಪಡೆಯಬೇಕು. ಜ್ಯೂಸ್ ಉತ್ಪಾದನೆಯು ನಿರ್ದಿಷ್ಟ HACCP ನಿಯಮಗಳನ್ನು ಹೊಂದಿದೆ. ಅದನ್ನು ನೀವು USA ಅನುಸರಿಸಲೇಬೇಕು. ಯುರೋಪಿಯನ್ ಯೂನಿಯನ್ ತನ್ನ ಸದಸ್ಯ ರಾಷ್ಟ್ರಗಳಾದ್ಯಂತ ಆಹಾರ ಸುರಕ್ಷತಾ ನಿಯಮಗಳನ್ನು ಸಮನ್ವಯಗೊಳಿಸಿದೆ. ನೈರ್ಮಲ್ಯದಿಂದ ಲೇಬಲಿಂಗ್ವರೆಗೆ ಎಲ್ಲವನ್ನೂ ಒಳಗೊಂಡಿರುವ ಜನರಲ್ ಫುಡ್ ಲಾ ರೆಗ್ಯುಲೇಷನ್ ಅನ್ನು
ನೀವು ಅನುಸರಿಸಬೇಕಾಗುತ್ತದೆ. ನೀವು ಯುರೋಪ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ದೇಶದಲ್ಲಿನ ಸಂಬಂಧಿತ ರಾಷ್ಟ್ರೀಯ ಪ್ರಾಧಿಕಾರದೊಂದಿಗೆ ನಿಮ್ಮ ಬಿಸ್ನೆಸ್ ಅನ್ನು ನೋಂದಾಯಿಸಿಕೊಳ್ಳಬೇಕು. ಯುರೋಪ್ನಲ್ಲಿ ಮಿನರಲ್ ವಾಟರ್ ಅದರ ಮೂಲ ಮತ್ತು ಸಂಯೋಜನೆಗೆ ಸಂಬಂಧಿಸಿದಂತೆ ಬಹಳ ನಿರ್ದಿಷ್ಟವಾದ ನಿಯಮಗಳನ್ನು ಹೊಂದಿದೆ. ಯುಕೆಯಲ್ಲಿ ನೀವು ಸ್ಥಳೀಯ ಅಧಿಕಾರಿಗಳೊಂದಿಗೆ ನಿಮ್ಮ ಬಿಸ್ನೆಸ್ ಅನ್ನು ನೋಂದಾಯಿಸಿಕೊಳ್ಳಬೇಕು. ನೀವು HACCP ಆಧಾರಿತ ಆಹಾರ ಸುರಕ್ಷತಾ ನಿರ್ವಹಣಾ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಬೇಕು ಮತ್ತು ಕಾರ್ಯಗತಗೊಳಿಸಬೇಕು. ಫುಡ್ ಸೇಫ್ಟಿ ಆಕ್ಟ್ 1990 ಯುಕೆ ಆಹಾರ ಕಾನೂನಿನ ಮೂಲಾಧಾರವಾಗಿದೆ. ಅಸುರಕ್ಷಿತ ಅಥವಾ ಮಾನವನ ಬಳಕೆಗೆ ಯೋಗ್ಯವಲ್ಲದ ಆಹಾರವನ್ನು ಮಾರಾಟ ಮಾಡುವುದು ಅಪರಾಧ ಎಂದು ಇದು ಹೇಳುತ್ತದೆ. ಜನರಲ್ ಫುಡ್ ರೆಗ್ಯುಲೇಷನ್ಸ್ 2004 ಯುಕೆಯಲ್ಲಿ EU ಆಹಾರ ಕಾನೂನಿನ ಅಂಶಗಳನ್ನು ಜಾರಿಗೊಳಿಸುತ್ತದೆ. ಇದರಲ್ಲಿ ಟ್ರೇಸಬಿಲಿಟಿ ಮತ್ತು ಆಹಾರ ಸುರಕ್ಷತಾ ನಿರ್ವಹಣೆಯ ಅವಶ್ಯಕತೆಗಳು ಸೇರಿವೆ. ಕೆನಡಾದಲ್ಲಿ ನಿಮಗೆ ಸೇಫ್ ಫುಡ್ ಫಾರ್ ಕೆನಡಿಯನ್ಸ್ ರೆಗ್ಯುಲೇಷನ್ಸ್, ಇದನ್ನು SFCR ಲೈಸೆನ್ಸ್ ಎಂದು ಕರೆಯಲಾಗುತ್ತದೆ, ಇದರ ಅಗತ್ಯವಿದೆ. ನೀವು ಪ್ರಾಂತ್ಯಗಳ ನಡುವೆ ನಿಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಲು ಯೋಜಿಸಿದರೆ ನಿಮ್ಮ ಬಿಸ್ನೆಸ್ SFCR ಲೈಸೆನ್ಸ್ ಹೊಂದಿರಬೇಕು. ಅಲ್ಲದೆ ನೀವು ಕೆನಡಿಯನ್ ಫುಡ್ ಇನ್ಸ್ಪೆಕ್ಷನ್ ಏಜೆನ್ಸಿ ಅಂದರೆ CFIA ನಲ್ಲಿ ನೋಂದಾಯಿಸಿಕೊಳ್ಳಬೇಕು. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಜಂಟಿ ಆಹಾರ ಮಾನದಂಡಗಳ ವ್ಯವಸ್ಥೆಯನ್ನು ಹಂಚಿಕೊಳ್ಳುತ್ತವೆ. ಇದನ್ನು ಫುಡ್ ಸ್ಟ್ಯಾಂಡರ್ಡ್ಸ್ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಅಥವಾ FSANZ ಎಂದು ಕರೆಯಲಾಗುತ್ತದೆ. ನೀವು ಫುಡ್ ಸ್ಟ್ಯಾಂಡರ್ಡ್ಸ್ ಕೋಡ್ ಅನ್ನು ಅನುಸರಿಸಬೇಕು. ಇದು ಲೇಬಲಿಂಗ್ನಿಂದ ಹಿಡಿದು ಅಡಿಟಿವ್ಸ್ವರೆಗೆ ಎಲ್ಲವನ್ನೂ ಒಳಗೊಂಡಿದೆ. ನೀವು ನಿಮ್ಮ ಸ್ಥಳೀಯ ಕೌನ್ಸಿಲ್ ಅಥವಾ ರಾಜ್ಯ ಸರ್ಕಾರದೊಂದಿಗೆ ನೋಂದಾಯಿಸಿಕೊಳ್ಳಬೇಕು. ದಕ್ಷಿಣ ಆಫ್ರಿಕಾ ಉತ್ತಮವಾಗಿ ಅಭಿವೃದ್ಧಿ ಹೊಂದಿದ ಆಹಾರ ಸುರಕ್ಷತಾ ವ್ಯವಸ್ಥೆಯನ್ನು ಹೊಂದಿದೆ. ನೀವು ಫುಡ್ ಸ್ಟಾಫ್ಸ್, ಕಾಸ್ಮೆಟಿಕ್ಸ್ ಅಂಡ್ ಡಿಸ್ಇನ್ಫೆಕ್ಟೆಂಟ್ಸ್ ಆ್ಯಕ್ಟ್ ಅನ್ನು ಅನುಸರಿಸಬೇಕು ಮತ್ತು ಆರೋಗ್ಯ ಇಲಾಖೆ ಹಾಗೂ ಸ್ಥಳೀಯ ಪುರಸಭೆಗಳಿಂದ ಪರವಾನಗಿಗಳನ್ನು ಪಡೆಯಬೇಕು. SABS ಅಂದರೆ ಸೌತ್ ಆಫ್ರಿಕನ್ ಬ್ಯೂರೋ ಆಫ್ ಸ್ಟ್ಯಾಂಡರ್ಡ್ಸ್ನಿಂದ ಪ್ರಮಾಣೀಕರಣವು ಕಡ್ಡಾಯವಾಗಿದೆ. ನೈಜೀರಿಯಾದ ನ್ಯಾಷನಲ್ ಏಜೆನ್ಸಿ ಫಾರ್ ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಕಂಟ್ರೋಲ್, ಇದನ್ನು NAFDSC ಎಂದು ಕರೆಯಲಾಗುತ್ತದೆ. ಇದು ಪ್ರಾಥಮಿಕ ನಿಯಂತ್ರಕವಾಗಿದೆ. ನಿಮ್ಮ ಉತ್ಪನ್ನಗಳು ಮತ್ತು ಸೌಲಭ್ಯಗಳಿಗಾಗಿ ನಿಮಗೆ NAFDSC ನೋಂದಣಿ ಮತ್ತು ಪ್ರಮಾಣೀಕರಣದ ಅಗತ್ಯವಿದೆ. ಕೀನ್ಯಾದಲ್ಲಿ ಕೀನ್ಯಾ ಬ್ಯೂರೋ ಆಫ್ ಸ್ಟ್ಯಾಂಡರ್ಡ್ಸ್ KEBS ನಿರ್ಣಾಯಕ ಪಾತ್ರ ವಹಿಸುತ್ತದೆ. ನಿಮ್ಮ ಉತ್ಪನ್ನಗಳಿಗೆ ನೀವು ಸ್ಟ್ಯಾಂಡರ್ಡೈಸೇಷನ್ ಮಾರ್ಕ್ SM ಅನ್ನು ಪಡೆಯಬೇಕು. ಇದು ಕೀನ್ಯಾದ ಮಾನದಂಡಗಳ ಅನುಸರಣೆಯನ್ನು ಪ್ರದರ್ಶಿಸುತ್ತದೆ. ಅಲ್ಲದೆ ನಿಮಗೆ ಕೀನ್ಯಾದಲ್ಲಿ ಪಬ್ಲಿಕ್ ಹೆಲ್ತ್ ಆಕ್ಟ್ ಪರ್ಮಿಟ್ ಅಗತ್ಯವಿದೆ. ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ GCC ದೇಶಗಳಾದ ಸೌದಿ ಅರೇಬಿಯಾ, UAE, ಕುವೈತ್, ಕತಾರ್, ಬಹ್ರೇನ್ ಮತ್ತು ಓಮನ್ ತಮ್ಮ ಆಹಾರ ಸುರಕ್ಷತಾ ನಿಯಮಗಳನ್ನು ಹೆಚ್ಚಾಗಿ ಸಮನ್ವಯಗೊಳಿಸುತ್ತಿವೆ. ಇಲ್ಲಿ ಪ್ರಮುಖ ಪಾತ್ರ ವಹಿಸುವುದು GCC ಸ್ಟ್ಯಾಂಡರ್ಡೈಸೇಷನ್ ಆರ್ಗನೈಸೇಷನ್, ಇದನ್ನು GSO ಎಂದು ಕರೆಯಲಾಗುತ್ತದೆ. ಗಲ್ಫ್ ದೇಶಗಳಲ್ಲಿ ಆಮದು ಮಾಡಿಕೊಳ್ಳುವ ಮತ್ತು ಸ್ಥಳೀಯವಾಗಿ ಉತ್ಪಾದಿಸುವ ಪಾನೀಯಗಳಿಗೆ ಕಠಿಣ ಮಾನದಂಡಗಳಿವೆ. ಹಲಾಲ್ ಪ್ರಮಾಣೀಕರಣವು ಹೆಚ್ಚಾಗಿ ಅಗತ್ಯವಾಗಿರುತ್ತದೆ. ದೇಶದ ಸಂಬಂಧಿತ ಅಧಿಕಾರಿಗಳೊಂದಿಗೆ ನಿಮ್ಮ ಉತ್ಪನ್ನಗಳನ್ನು ನೀವು ನೋಂದಾಯಿಸಿಕೊಳ್ಳಬೇಕು. ಉದಾಹರಣೆಗೆ ಸೌದಿ ಅರೇಬಿಯಾದಲ್ಲಿ ಸೌದಿ ಫುಡ್ ಅಂಡ್ ಡ್ರಗ್ ಅಥಾರಿಟಿ SFDA, UAEಯಲ್ಲಿ ಎಮಿರೇಟ್ಸ್ ಅಥಾರಿಟಿ ಫಾರ್ ಸ್ಟ್ಯಾಂಡರ್ಡೈಸೇಷನ್ ಅಂಡ್ ಮೆಟ್ರಾಲಜಿ ESMA, ಟ್ರೇಡ್ ಲೈಸೆನ್ಸ್ ಮತ್ತು ಫುಡ್ ಲೈಸೆನ್ಸ್. ಕಾನೂನು ಬೇಗ GCCಯಲ್ಲಿ ಲೇಬಲಿಂಗ್ ಅವಶ್ಯಕತೆಗಳು ನಿರ್ದಿಷ್ಟವಾಗಿ ಕಠಿಣವಾಗಿವೆ. ಇದಕ್ಕೆ ಅರೇಬಿಕ್ ಅನುವಾದಗಳು ಮತ್ತು ಪದಾರ್ಥಗಳು ಹಾಗೂ ಪೋಷಕಾಂಶಗಳ ಮಾಹಿತಿಯ ಬಗ್ಗೆ ನಿರ್ದಿಷ್ಟ ವಿವರಗಳು ಬೇಕಾಗುತ್ತವೆ. ಜೋರ್ಡಾನ್ನಲ್ಲಿ ಜೋರ್ಡಾನ್ ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ JFDA ನೋಂದಣಿ ಕಡ್ಡಾಯವಾಗಿದೆ. ಜೋರ್ಡಾನ್ ಮಾನದಂಡಗಳು ಮತ್ತು ತಾಂತ್ರಿಕ ನಿಯಮಗಳನ್ನು ಅನುಸರಿಸುವ ಸೌಲಭ್ಯಗಳಿಗೆ JFDA ಪರವಾನಗಿಗಳನ್ನು ನೀಡುತ್ತದೆ. ಈಜಿಪ್ಟ್ನಲ್ಲಿ ನ್ಯಾಷನಲ್ ಫುಡ್ ಸೇಫ್ಟಿ ಅಥಾರಿಟಿ NFSA ಮುಖ್ಯ ನಿಯಂತ್ರಕವಾಗಿದೆ. ನೀವು ನೋಂದಾಯಿಸಿಕೊಳ್ಳಬೇಕು ಮತ್ತು ಈಜಿಪ್ಟ್ ಆಹಾರ ಮಾನದಂಡಗಳನ್ನು ಅನುಸರಿಸಬೇಕು. ಲೆಬನಾನ್ನ ಸಾರ್ವಜನಿಕ ಆರೋಗ್ಯ ಸಚಿವಾಲಯವು ಆಹಾರ ಸುರಕ್ಷತೆಯನ್ನು ನೋಡಿಕೊಳ್ಳುತ್ತದೆ. ನೀವು ಪರವಾನಗಿಗಳನ್ನು ಪಡೆಯಬೇಕು ಮತ್ತು ಲೆಬನಾನ್ ಮಾನದಂಡಗಳನ್ನು ಅನುಸರಿಸಬೇಕು. ಇವು ಹೆಚ್ಚಾಗಿ ಯುರೋಪಿಯನ್ ನಿಯಮಗಳಿಂದ ಪ್ರಭಾವಿತವಾಗಿವೆ. ಥೈಲ್ಯಾಂಡ್ನ ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಥಾಯ್ FDA ಆಹಾರ ಮತ್ತು ಪಾನೀಯಗಳನ್ನು ನಿಯಂತ್ರಿಸುತ್ತದೆ. ನಿಮ್ಮ ಉತ್ಪನ್ನಗಳನ್ನು ನೀವು ನೋಂದಾಯಿಸಿಕೊಳ್ಳಬೇಕು ಮತ್ತು ಥಾಯ್ ಆಹಾರ ಮಾನದಂಡಗಳನ್ನು ಅನುಸರಿಸಬೇಕು. ವಿಯೆಟ್ನಾಂನಲ್ಲಿ ವಿಯೆಟ್ನಾಂ ಫುಡ್ ಅಡ್ಮಿನಿಸ್ಟ್ರೇಷನ್ VFA ಪ್ರಮುಖ ನಿಯಂತ್ರಕ ಸಂಸ್ಥೆಯಾಗಿದೆ. ಕನ್ನಡ ಆಕ್ಸೆಂಟ್ ಲೀಗಲ್ ಫಾಸ್ಟ್. ನೀವು ಉತ್ಪನ್ನ ನೋಂದಣಿಯನ್ನು ಪಡೆಯಬೇಕು ಮತ್ತು ವಿಯೆಟ್ನಾಂ ಆಹಾರ ಸುರಕ್ಷತಾ ನಿಯಮಗಳನ್ನು ಅನುಸರಿಸಬೇಕು.
ರಸ್ಟ್ ಅಥಾರಿಟೇಟಿವ್ ಇಂಡೋನೇಷ್ಯಾದ ನ್ಯಾಷನಲ್ ಏಜೆನ್ಸಿ ಆಫ್ ಡ್ರಗ್ ಆ್ಯಂಡ್ ಫುಡ್ ಕಂಟ್ರೋಲ್ BPOM ಆಹಾರ ಮತ್ತು ಪಾನೀಯಗಳನ್ನು ನಿಯಂತ್ರಿಸುತ್ತದೆ. ನೀವು BPOM ನೋಂದಣಿ ಮತ್ತು ಪ್ರಮಾಣೀಕರಣವನ್ನು ಮಾಡಬೇಕು. ಮಲೇಷ್ಯಾದಲ್ಲಿ ಆರೋಗ್ಯ ಸಚಿವಾಲಯದ ಫುಡ್ ಸೇಫ್ಟಿ ಮತ್ತು ಕ್ವಾಲಿಟಿ ಡಿವಿಷನ್ ಆಹಾರ ಸುರಕ್ಷತೆಯನ್ನು ನಿಯಂತ್ರಿಸುತ್ತದೆ. ನೀವು ಫುಡ್ ಆ್ಯಕ್ಟ್ 183 ಮತ್ತು ಫುಡ್ ರೆಗ್ಯುಲೇಷನ್ಸ್ 185 ಅನ್ನು ಅನುಸರಿಸಬೇಕು. ಫಿಲಿಪೈನ್ಸ್ನ ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ FDA ಆಹಾರ ಮತ್ತು ಪಾನೀಯಗಳನ್ನು ನಿಯಂತ್ರಿಸುತ್ತದೆ. ನೀವು ಲೈಸೆನ್ಸ್ ಟು ಆಪರೇಟ್ ಮತ್ತು ಸರ್ಟಿಫಿಕೇಟ್ ಆಫ್ ಪ್ರಾಡಕ್ಟ್ ರಿಜಿಸ್ಟ್ರೇಷನ್ ಅನ್ನು ಪಡೆಯಬೇಕು. ಚೀನಾದಲ್ಲಿ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ಫಾರ್ ಮಾರ್ಕೆಟ್ ರೆಗ್ಯುಲೇಷನ್ SAMR ಮುಖ್ಯ ನಿಯಂತ್ರಕ ಸಂಸ್ಥೆಯಾಗಿದೆ. ನಿಮ್ಮ ಉತ್ಪನ್ನಗಳನ್ನು ನೀವು ನೋಂದಾಯಿಸಿಕೊಳ್ಳಬೇಕು ಮತ್ತು ಚೀನಿ ರಾಷ್ಟ್ರೀಯ ಮಾನದಂಡಗಳನ್ನು GB ಮಾನದಂಡಗಳು ಅನುಸರಿಸಬೇಕು. ಜಪಾನ್ನ ಮಿನಿಸ್ಟ್ರಿ ಆಫ್ ಹೆಲ್ತ್, ಲೇಬರ್ ಆ್ಯಂಡ್ ವೆಲ್ಫೇರ್ MHLW ಆಹಾರ ಮತ್ತು ಪಾನೀಯಗಳನ್ನು ನಿಯಂತ್ರಿಸುತ್ತದೆ. ನೀವು ಫುಡ್ ಸ್ಯಾನಿಟೇಷನ್ ಆ್ಯಕ್ಟನ್ನು ಅನುಸರಿಸಬೇಕು ಮತ್ತು ಕೆಲವು ಉತ್ಪನ್ನಗಳಿಗೆ JAS ಜಪಾನೀಸ್ ಅಗ್ರಿಕಲ್ಚರಲ್ ಸ್ಟ್ಯಾಂಡರ್ಡ್ಸ್ ಪ್ರಮಾಣೀಕರಣವನ್ನು ಪಡೆಯಬೇಕು. ದಕ್ಷಿಣ ಕೊರಿಯಾದ ಮಿನಿಸ್ಟ್ರಿ ಆಫ್ ಫುಡ್ ಆ್ಯಂಡ್ ಡ್ರಗ್ ಸೇಫ್ಟಿ MFDS ಆಹಾರ ಮತ್ತು ಪಾನೀಯಗಳನ್ನು ನಿಯಂತ್ರಿಸುತ್ತದೆ. ನಿಮ್ಮ ಉತ್ಪನ್ನಗಳನ್ನು ನೀವು ನೋಂದಾಯಿಸಿಕೊಳ್ಳಬೇಕು ಮತ್ತು ಕೊರಿಯನ್ ಆಹಾರ ಮಾನದಂಡಗಳನ್ನು ಅನುಸರಿಸಬೇಕು. ಭಾರತದಲ್ಲಿ ಮಿನರಲ್ ವಾಟರ್ ಪ್ಲಾಂಟ್ಗಳಿಗೆ ISI ಮತ್ತು FSSI ಎರಡೂ ಲೈಸೆನ್ಸ್ಗಳು ಬೇಕಾಗುತ್ತವೆ. ಅದೇ ಸಾಫ್ಟ್ ಡ್ರಿಂಕ್ ಮತ್ತು ಜ್ಯೂಸ್ ಪ್ಲಾಂಟ್ಗೆ ಕೇವಲ FSSI ಲೈಸೆನ್ಸ್ ಅಗತ್ಯವಿದೆ. ರಹಸ್ಯ ಸಂಖ್ಯೆ 7 ಮಾರ್ಕೆಟಿಂಗ್ ಮತ್ತು ಸೆಲ್ಲಿಂಗ್. ಯಾವುದೇ ಬಿಸ್ನೆಸ್ನ ಬೆಳವಣಿಗೆಗೆ ಮಾರ್ಕೆಟಿಂಗ್ ಮತ್ತು ಸೆಲ್ಲಿಂಗ್ ಬಹಳ ಮುಖ್ಯ. ಅದಕ್ಕಾಗಿ ನಿಮ್ಮ ಸ್ಥಳೀಯ ಪ್ರದೇಶದಲ್ಲಿ ನೀವು ವಿತರಕರನ್ನು ಅಭಿವೃದ್ಧಿಪಡಿಸಬೇಕು. ನಂತರ ರಾಜ್ಯಗಳು ಅಥವಾ ಪ್ರಾಂತ್ಯಗಳಲ್ಲಿ ವಿತರಕರನ್ನು ಅಭಿವೃದ್ಧಿಪಡಿಸಬಹುದು. ವಿತರಕರು ಮತ್ತು ಡೀಲರ್ಗಳೊಂದಿಗೆ ಬಲವಾದ ಸಂಬಂಧವು ಈ ಬಿಸ್ನೆಸ್ನಲ್ಲಿ ಯಶಸ್ಸಿಗೆ ನಿರ್ಣಾಯಕವಾಗಿದೆ. ಎರಡನೆಯದಾಗಿ, ನೀವು ಉತ್ತಮ ಹೋಟೆಲ್ಗಳು ಮತ್ತು ಕೇಟರಿಂಗ್ ಕಂಪನಿಗಳೊಂದಿಗೆ ಒಪ್ಪಂದಗಳನ್ನು ಮಾಡಿಕೊಳ್ಳಬಹುದು ಮತ್ತು ನಿಮ್ಮ ಬಿಸ್ನೆಸ್ಸನ್ನು ಘಾತೀಯವಾಗಿ ಬೆಳೆಸಬಹುದು. ಮತ್ತೊಂದು ಆಯ್ಕೆ ರೈಲ್ವೆ ಪ್ರಾಧಿಕಾರ. ಪ್ರಪಂಚದಾದ್ಯಂತ ರೈಲ್ವೆಗಳಲ್ಲಿ ಬಾಟಲ್ ನೀರಿಗೆ ಭಾರೀ ಬೇಡಿಕೆ ಇದೆ. ಪ್ರತಿ ವರ್ಷ ರೈಲ್ವೆ ಪ್ರಪಂಚದಾದ್ಯಂತ ಟೆಂಡರ್ಗಳನ್ನು ಕರೆಯುತ್ತದೆ. ನೀವು ಈ ಟೆಂಡರ್ಗಳಲ್ಲಿ ಭಾಗವಹಿಸಬಹುದು ಮತ್ತು ನಿಮ್ಮ ಬಿಸ್ನೆಸ್ಸನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಬಹುದು. ನಿಮ್ಮ ಗುರಿ ಗ್ರಾಹಕರನ್ನು ತಲುಪಲು ಆನ್ಲೈನ್ ಮತ್ತು ಆಫ್ಲೈನ್ ಮಾರ್ಕೆಟಿಂಗ್ ತಂತ್ರಗಳ ಮಿಶ್ರಣವನ್ನು ಬಳಸಿ, ಉದಾಹರಣೆಗೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್, ಕಂಟೆಂಟ್ ಮಾರ್ಕೆಟಿಂಗ್, ಇಮೇಲ್ ಮಾರ್ಕೆಟಿಂಗ್ ಮತ್ತು ಸಾಂಪ್ರದಾಯಿಕ ಜಾಹೀರಾತು. ಸ್ನೇಹಿತರೆ, ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಲಾಭದಾಯಕವಾದ ಮಿನರಲ್ ವಾಟರ್ ಮತ್ತು ಪಾನೀಯ ಬಿಸ್ನೆಸ್ಸನ್ನು ಯಶಸ್ವಿಯಾಗಿ ಪ್ರಾರಂಭಿಸುವ 7 ರಹಸ್ಯಗಳು ಇವು.